ಹೆಲೋ ಫ್ರೆಂಡ್ಸ್, ಲಕ್ಕಿ ಬ್ಯಾಂಬೋನ ಯಾವ ರೀತಿ ಮಣ್ಣಲ್ಲಿ ರಿಪೋರ್ಟ್ನ ಮಾಡ್ಕೊಳ್ಳೋದು, ಮಣ್ಣಲ್ಲಿರುವಂತಹ ಲಕ್ಕಿ ಬ್ಯಾಂಬೋನ ಯಾವ ರೀತಿ ರಿಪೋರ್ಟಿಂಗ್ನ ಮಾಡ್ಕೊಳ್ಬೋದು, ರಿಪೋರ್ಟಿಂಗಿಗೆ ಯಾವ ರೀತಿ ಪಾಟ್ ಮಿಕ್ಸ್ನ ತೊಗೊಳ್ಬೋದು ಅಂತಲೂ ಕೂಡ ಕಳೆದ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಲಕ್ಕಿ ಬ್ಯಾಂಬೋನ ಕಟ್ ಮಾಡಿ ನೀರಲ್ಲಿ ಯಾವ ರೀತಿ ಹಾಕಿಟ್ಕೊಳ್ಳೋದು, ಮನೆ ಒಳಗಡೆ ಲಕ್ಕಿ ಬ್ಯಾಂಬೋನ ಇಟ್ಕೊಂಡಿದ್ದೀನಿ, ತುಂಬ ಉದ್ದ ಬೆಳೆದಿದೆ ಬ್ಯಾಂಬೋ, ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು, ನೆಕ್ಸ್ಟ್ ಬ್ಯಾಂಬೋ ತುಂಬ ಚೆನ್ನಾಗಿ ಚಿಗುರು ಹೊಸದಾಗಿ ಬರಬೇಕು ಅಂದಾಗ ಯಾವ ರೀತಿ ಕಟ್ಟಿಂಗ್ನ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಂಡೋರ್ ಪ್ಲ್ಯಾಂಟಲ್ಲಿ ಒಂದಾಗಿರುವಂತಹ ಲಕ್ಕಿ ಬ್ಯಾಂಬೋನ ನಾನಿಲ್ಲಿ ರಿಪೋರ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ನೀರಿಗೆ ಹಾಕಿಟ್ಕೊಳ್ಳುವಂಥ ಲಕ್ಕಿ ಬ್ಯಾಂಬೋನ ನಾನಿಲ್ಲಿ ತೋರಿಸ್ತಾ ಇರೋದು. ಮಣ್ಣಿಗೂ ಕೂಡ ಹಾಕಿಟ್ಕೊಳ್ಬೋದು, ನೀರಲ್ಲೂ ಕೂಡ ಹಾಕಿಟ್ಕೊಳ್ಬೋದು. ಆದರೆ ಕಳೆದ ವಿಡಿಯೋದಲ್ಲಿ ನಾನು ಮಣ್ಣಲ್ಲಿ ಯಾವ ರೀತಿ ಹಾಕಿಟ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಈಗ ನೀರಲ್ಲಿ ಯಾವ ರೀತಿ ಹಾಕಿಟ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇಂಡೋರಲ್ಲಿ ಇಡುವಂತಹ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನು ನಾನಿಲ್ಲಿ ರಿಪೋರ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಮಣ್ಣಲ್ಲಿ ಹಾಕಿರುವಂಥ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟಿಗೂ ನೀರಲ್ಲಿ ಹಾಕಿರುವಂಥ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟಿಗೂ ತುಂಬ ವ್ಯತ್ಯಾಸಗಳಿರುತ್ತೆ. ನೀರಲ್ಲಿ ಹಾಕಿರುವಂಥ ಲಕ್ಕಿ ಬ್ಯಾಂಬೋನ ನೋಡಿದಾಗ ಬುಡದಲ್ಲಿ ಯಾವುದೇ ರೀತಿಯ ಎಲೆಗಳನ್ನು ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು 5 ಇಂಚಿನಷ್ಟು ಎಲೆಗಳು ಕಾಣ್ತಾ ಇರೋದಿಲ್ಲ ಬುಡದಲ್ಲಿ. ಆದರೆ ಮಣ್ಣಲ್ಲಿ ಹಾಗೆ ಆಗೋದಿಲ್ಲ. ಮಣ್ಣಲ್ಲಿ ಹಾಕಿರುವಂಥ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನು ನೋಡಿದರೆ ಬುಡದಿಂದನೂ ಕೂಡ ಎಲೆಗಳನ್ನು ನೋಡ್ಬೋದು. ಆದರೆ ನೀರಲ್ಲಿ ಹಾಕಿರುವಂಥ ಬ್ಯಾಂಬೋದಲ್ಲಿ ಬುಡದ ಹತ್ರ ಎಲೆಗಳು ಇರೋದಿಲ್ಲ. ಮೊದಲಿಗೆ ಎಲ್ಲಿ ಎಲೆಗಳು ಸ್ಟಾಪ್ ಆಗಿದೆ ಅಂತ ನೋಡ್ಕೊಳ್ಬೇಕು. ಕಂಪ್ಲೀಟಾಗಿ ಎಲೆಗಳು ಎಲ್ಲಿ ಗ್ರೋತ್ ಆಗ್ತಾ ಇಲ್ಲ ಅನ್ನೋ ಜಾಗದಲ್ಲಿ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲೆಗಳು ಕಂಪ್ಲೀಟಾಗಿ ಇಲ್ಲ ಅನ್ನೋ ಕಡೆ ಕಟ್ ಮಾಡಿ ತೆಗಿತಾ ಇರೋದು. 1 ವರ್ಷದ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನು ನಾನಿಲ್ಲಿ ರಿಪೋರ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ನೀರಿಗೆ ಹಾಕಿಟ್ಕೊಳ್ಳುವಂಥ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟ್. ನೀರಲ್ಲಿ ಹಾಕಿಟ್ಕೊಂಡಿರುವಂತಹ ಲಕ್ಕಿ ಬ್ಯಾಂಬೋನ ಎಷ್ಟು ಟೈಮಿಗೊಮ್ಮೆ ರಿಪೋರ್ಟ್ನ ಮಾಡ್ಕೊಳ್ಬೇಕು ಅನ್ನೋದಾದರೆ, ವರ್ಷಕ್ಕೊಮ್ಮೆ ರಿಪೋರ್ಟ್ನ ಮಾಡಿಕೊಂಡಾಗ ಪ್ಲ್ಯಾಂಟು ಕೂಡ ತುಂಬ ಖುಷಿಯಾಗಿ ಕಾಣ್ತಾ ಇರುತ್ತೆ. ವಿಡಿಯೋದಲ್ಲೂ ಕೂಡ ನೋಡ್ಬೋದು, ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟಲ್ಲಿ ಬುಡದಲ್ಲಿ ಎಲೆಗಳು ಕಾಣ್ತಾ ಇಲ್ಲ, ಹಳದಿ ಕಲರ್ ಆಗಿರುತ್ತೆ, ಇಲ್ಲ ಬ್ರೌನ್ ಕಲರಲ್ಲಿ ಎಲೆಗಳು ಕಂಪ್ಲೀಟಾಗಿ ಒಣಗಿರುತ್ತೆ. ಆ ಎಲೆಗಳನ್ನು ಕಂಪ್ಲೀಟಾಗಿ ತೆಗೆದುಕೊಳ್ಬೋದು. ಯಾವುದೇ ರೀತಿಲೂ ಕೂಡ ಗಿಡಕ್ಕೆ ಎಫೆಕ್ಟ್ ಆಗೋದಿಲ್ಲ ಅಂತ ಮೊದಲೇ ನಾನು ಹೇಳಿದೆ. ಅದ್ರ ಜೊತೆಗೆ ಬ್ಯಾಂಬೋನ ನರ್ಸರಿಯಿಂದ ತರಬೇಕಾದ್ರೆ ತುಂಬ ಖುಷಿಯಾಗಿ ಕಾಣ್ತಾ ಇತ್ತು. ಮನೆಗೆ ತಂದಮೇಲೆ ಈ ರೀತಿ ತುಂಬ ಎಲೆಗಳು ಡ್ರಾಪ್ ಆಗ್ತಾ ಇದೆ ಅನ್ನೋದು ಎಲ್ಲರ ರೀಸನ್ನು ಇದೇ ಇರುತ್ತೆ. ಆದರೆ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟ್ ನರ್ಸರಿಯಲ್ಲಿ ಚಿಕ್ಕ ಪ್ಲ್ಯಾಂಟನ್ನು ತಂದಿರ್ತೀವಿ, ಮನೆಗೆ ತಂದಮೇಲೆ 1 ವರ್ಷ ಆದಮೇಲೆ ಇದೇ ರೀತಿ ಪ್ಲ್ಯಾಂಟ್ ಆಗೋದು. ಯಾವುದೇ ರೀತಿಯ ಸೊಲ್ಯೂಷನ್ ಇಲ್ಲ ಇದಕ್ಕೆ. ಕಂಪ್ಲೀಟಾಗಿ ಅದರಲ್ಲೂ ನೀರಲ್ಲಿ ಹಾಕಿಟ್ಕೊಂಡಿರುವಂತಹ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟಲ್ಲಿ ಕಂಪ್ಲೀಟಾಗಿ ಒಂದು 5 ಇಂಚು, 6 ಇಂಚು, 7 ಇಂಚಿನಷ್ಟು ಎಲೆಗಳು ಇರೋದಿಲ್ಲ. ಸ್ಟಿಕ್ಕಲ್ಲಿ ಮೇಲ್ಗಡೆ ಮಾತ್ರ ಎಲೆಗಳು ಕಾಣ್ತಾ ಇರುತ್ತೆ, ಕೆಳಗಡೆ ಕಾಣ್ತಾ ಇರಲ್ಲ. ಅದರಲ್ಲಿ ಮಣ್ಣಲ್ಲಿ ಹಾಕಿಟ್ಕೊಂಡಿರುವಂತಹ ಲಕ್ಕಿ ಬ್ಯಾಂಬೋಲಿ ಈ ರೀತಿ ಆಗೋದಿಲ್ಲ. ಕಂಪ್ಲೀಟಾಗಿ ಕೆಳಗಡೆಯಿಂದನೂ ಕೂಡ, ಬುಡದಿಂದನೂ ಕೂಡ ತುದಿವರೆಗೂ ಕೂಡ ತುಂಬ ಹಸಿರಾಗಿರುವಂಥ ಎಲೆಗಳು ಕೂಡ ನೋಡ್ಬೋದು. ಜೊತೆಗೆ ಎಲೆಗಳು ಡ್ರಾಪ್ ಆಗೋದಿಲ್ಲ, ತುಂಬ ಕಡಿಮೆ ಡ್ರಾಪ್ ಆಗೋದು. ತುಂಬ ಸಮ್ಮರ್ ಟೈಮಲ್ಲಿ ಸ್ವಲ್ಪ ಡ್ರಾಪ್ ಆಗುತ್ತೆ ಅನ್ನೋದು ಬಿಟ್ಟರೆ, ಬಿಸಿಲು ತುಂಬ ಜಾಸ್ತಿ ಇರೋದ್ರಿಂದ ಬಾಕಿ ಟೈಮಲ್ಲಿ ಮಣ್ಣಲ್ಲಿರುವಂಥ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟಲ್ಲಿ ಎಲೆಗಳು ಹಳದಿ ಆಗೋದಾಗಲಿ, ಬ್ರೌನ್ ಆಗೋದಾಗಲಿ ಏನೂ ಆಗೋದಿಲ್ಲ, ಒಣಗೋದು ಕೂಡ ಆಗೋದಿಲ್ಲ. ಆದರೆ ನೀರಲ್ಲಿರುವಂಥ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟು ಸ್ವಲ್ಪ ಮಟ್ಟಿಗೆ ಒಂದು 6 ಇಂಚಿನಷ್ಟು, 7 ಇಂಚಿನಷ್ಟು ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟಲ್ಲಿ ಬುಡದಿಂದ ಎಲೆಗಳು ಕಂಪ್ಲೀಟಾಗಿ ಇರೋದಿಲ್ಲ. ಆಗ ಏನಾಗುತ್ತೆ, 1 ವರ್ಷದ ಪ್ಲ್ಯಾಂಟ್ ಆಗಿದೆ ಅನ್ನಬೇಕಾದ್ರೆ ಬುಡದಲ್ಲಿ ಕಂಪ್ಲೀಟಾಗಿ ಎಲೆ ಇರೋದಿಲ್ಲ, ಮೇಲ್ಗಡೆ ಮಾತ್ರ ಎಲೆಗಳು ಕಾಣ್ತಾ ಇರುತ್ತೆ. ಗಿಡನೂ ಕೂಡ ತುಂಬ ಬುಷಿ ಅನ್ನಿಸ್ತಾ ಇರಲ್ಲ, ತುಂಬ ಹೆಲ್ದಿ ಅನ್ನಿಸ್ತಾ ಇರಲ್ಲ. ಆ ಟೈಮಲ್ಲಿ ರಿಪೋರ್ಟ್ನ ಮಾಡ್ಕೊಳ್ಬೇಕು. ವರ್ಷಕ್ಕೊಮ್ಮೆ ರಿಪೋರ್ಟ್ನ ಮಾಡ್ಕೊಳ್ಳೋದ್ರಿಂದ ಪ್ಲ್ಯಾಂಟು ಕೂಡ ತುಂಬ ಹೆಲ್ದಿಯಾಗಿ, ತುಂಬ ಬುಷಿಯಾಗಿ ಕಾಣ್ತಾ ಇರುತ್ತೆ. ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ಗಳಲ್ಲಿ ಒಂದಾಗಿರುವಂತಹ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನು ಯಾವ ರೀತಿ ನೀರಿಗೆ ಹಾಕಿಟ್ಕೊಳ್ಳೋದು, ಯಾವ ರೀತಿ ಕಟ್ನ ಮಾಡ್ಕೊಳ್ಬೇಕು, ಯಾವ ಎಡ್ಜಲ್ಲಿ ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಮೊದಲು ತಿಳ್ಕೊಬೇಕು. ಈ ಬ್ಯಾಂಬೋ ಪ್ಲ್ಯಾಂಟು ತುಂಬ ಈಸಿಯಾಗಿಯೇ ರಿಪೋರ್ಟ್ನ ಮಾಡ್ಕೊಳ್ಬೋದ್ರ ಜೊತೆಗೆ ತುಂಬ ಈಸಿಯಾಗಿಯೇ ಮೇಂಟೆನೆನ್ಸ್ನ ಮಾಡ್ಕೊಳ್ಬೋದು. ಯಾವ ರೀತಿ ಕಟ್ ಮಾಡ್ಕೊಳ್ಬೋದು ಅಂತ ಪ್ಲ್ಯಾಂಟೇನೆ ನಮಗೆ ಹೇಳ್ಕೊಡ್ತಾ ಇದೆ ಅನ್ಬೋದು. ಪ್ಲ್ಯಾಂಟಲ್ಲಿ 1 ಇಂಚ್ ಆದಮೇಲೆ ಗ್ಯಾಪ್ ಇದೆ ನೋಡ್ಬೋದು. ಮತ್ತೆ 1 ಇಂಚ್ ಸ್ಟಾರ್ಟ್ ಆಗುತ್ತೆ, ಮತ್ತೆ 1 ಇಂಚ್ ಸ್ಟಾರ್ಟ್ ಆಗುತ್ತೆ. ಬ್ಯಾಂಬೋ ಅಂದರೆ ಯಾವ ರೀತಿ ಬಿದ್ರಲ್ಲಿ ಯಾವ ರೀತಿ ಗ್ರೋತ್ ಇರುತ್ತೆ ಪ್ಲ್ಯಾಂಟು, ಅದೇ ರೀತಿ ಲಕ್ಕಿ ಬ್ಯಾಂಬೋದ ಗ್ರೋತಿಗೂ ಕೂಡ ಅದೇ ರೀತಿ ಇರುತ್ತೆ. 1 ಇಂಚಸ್ಸಿಗೂ ಕೂಡ ಕಟ್ ಮಾಡಿ ನೀರಿಗೆ ಹಾಕ್ಕೊಳ್ಬೋದು. 2 ಇಂಚಸ್ಸನ್ನು ಕೂಡ ಬಳಸಿ
ನೀರಿಗೆ ಹಾಕ್ಕೊಳ್ಬೋದು. 3 ಇಂಚಸ್ಸನ್ನು ಕೂಡ ಬಳಸಿ ನೀರಿಗೆ ಹಾಕ್ಕೊಳ್ಬೋದು. ಸರಿಯಿಂದ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನು ತಂದಾಗ ಟ್ಯಾಗನ್ನು ಕೂಡ ಅಬ್ಸರ್ವ್ ಮಾಡಿ ನೋಡ್ಬೋದು ಯಾವ ರೀತಿ ಟ್ಯಾಗ್ ಮಾಡಿರ್ತಾರೆ ಅಂತ. ಸ್ಟೆಪ್ ಬೈ ಸ್ಟೆಪ್ ಅವರು ಟ್ಯಾಗ್ ಮಾಡಿರ್ತಾರೆ. ಯಾಕೆ ಅಂದರೆ ಸ್ಟಿಕ್ಕಲ್ಲಿ ತುಂಬ ಬೇಗ ಗ್ರೋತ್ ಆಯಿತು, ಪ್ಲ್ಯಾಂಟು ತುಂಬ ಚೆನ್ನಾಗಿ ಗ್ರೋತಿಂಗ್ ಆಗಬೇಕಾದ್ರೆ ಏನಾಗುತ್ತೆ, ಸ್ಪೇಸು ಕೂಡ ಬೇಕಾಗುತ್ತೆ. ಗಿಡ ತುಂಬ ಬುಷಿಯಾಗಿ ಕಾಣಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡಿನೇ ಟ್ಯಾಗ್ನ ಮಾಡ್ಕೊಡೋದ್ರಿಂದ ತುಂಬ ಬುಷಿಯಾಗಿ ಪ್ಲ್ಯಾಂಟ್ ಕಾಣುತ್ತೆ. ಎಲ್ಲ ಬ್ಯಾಂಬೋನು ಕೂಡ ಒಂದೇ ಸೈಜಲ್ಲಿ ಕಟ್ ಮಾಡಿ ಟ್ಯಾಗ್ನ ಮಾಡಿಕೊಂಡಾಗ ಪ್ಲ್ಯಾಂಟಿಗೆ ಚಿಗುರು ಬರೋಕ್ಕೆ ಜಾಗ ಸಾಲೋದಿಲ್ಲ. ಹಾಗಾಗಿನೇ ಅವರು ಯಾವ ರೀತಿ ಟೆಕ್ನಿಕ್ನ ಯೂಸ್ ಮಾಡಿರ್ತಾರೆ, ಯಾಕೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಅವರು ಬ್ಯಾಂಬೋನ ಇಟ್ಟಿರ್ತಾರೆ ಅನ್ನೋದನ್ನು ಮೊದಲು ತಿಳ್ಕೊಬೇಕು. ಯಾಕೆ ಅಂದರೆ ಸ್ಟಿಕ್ಕಲ್ಲಿ ಯಾವಾಗಲೂ ಹೊಸ ಚಿಗುರು ಬಂದಾಗ ಅದಕ್ಕೂ ಕೂಡ ಸ್ಪೇಸ್ ಬೇಕು. 1 ಇಂಚಸ್ಸೇ ಕಡಿಮೆ ಮಾಡ್ತಾ ಬಂದಂಗೂ ಸ್ಪೇಸ್ ಅದಕ್ಕೆ ಆಗುತ್ತೆ. ಅದ್ರ ಜೊತೆಗೆ ಪ್ಲ್ಯಾಂಟು ಕೂಡ ತುಂಬ ಬುಷಿಯಾಗಿ ಕಾಣುತ್ತೆ ಅನ್ನುವ ಸಲುವಾಗಿಯೇ ಅವರು ಸ್ಟೆಪ್ ಬೈ ಸ್ಟೆಪ್ ಬ್ಯಾಂಬೋನ ಟ್ಯಾಗ್ ಮಾಡಿ ಕೊಟ್ಟಿರ್ತಾರೆ. ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನು ಕಟ್ ಮಾಡಿದ ಮೇಲೆ ಟ್ಯಾಗ್ ಮಾಡಿನೇ ನೀರಿಗೆ ಹಾಕ್ಕೊಳ್ಬೇಕಾ, ಟ್ಯಾಗ್ ಮಾಡಿದ್ರೆ ಮಾತ್ರ ಹೊಸ ಚಿಗುರು ಬರುತ್ತಾ ಪ್ಲ್ಯಾಂಟಲ್ಲಿ ಅನ್ನೋದಾದರೆ ಇಲ್ಲ, ಟ್ಯಾಗ್ ಮಾಡಲೇಬೇಕು ಅನ್ನೋದಿಲ್ಲ. ಟ್ಯಾಗ್ ಮಾಡಿದ್ರೆ ಯಾವ ರೀತಿ ಇಟ್ಕೊಳ್ಬೇಕು, ಟ್ಯಾಗ್ ಮಾಡ್ದಲೇ ಇದ್ದರೆ ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಕಂಪ್ಲೀಟಾಗಿ ಟ್ಯಾಗ್ ಮಾಡಿರುವಂತಹ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನು ನಾನು ಯಾವ ಪ್ಲೇಟನ್ನು ಯೂಸ್ ಮಾಡಿ ಇಟ್ಟಿದ್ದೀನಿ ಅನ್ನೋದನ್ನು ನೋಡ್ಬೋದು. ಟ್ಯಾಗನ್ನು ರಿಮೂವ್ ಮಾಡಿರುವಂತಹ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನು ಯಾವ ರೀತಿ ಬೌಲಿಗೆ ಹಾಕಿದ್ದೀನಿ ಅನ್ನೋದನ್ನು ಕೂಡ ನೋಡ್ಬೋದು. ಟ್ಯಾಗ್ ಮಾಡಿರುವಂತಹ ಪ್ಲ್ಯಾಂಟ್ ಆಗಿರ್ಬೋದು, ಟ್ಯಾಗ್ನ ರಿಮೂವ್ ಮಾಡಿ ಹಾಕಿರುವಂತಹ ಪ್ಲ್ಯಾಂಟನ್ನು ಒಂದೇ ಟೈಮಲ್ಲಿ ಹಾಕಿಟ್ಟಿರೋದಾದ್ರೂ ಕೂಡ ಪ್ಲ್ಯಾಂಟಿನ ಗ್ರೋತ್ ಮಾತ್ರ ತುಂಬ ಡಿಫ್ರೆಂಟಾಗಿದೆ. ಬೌಲಲ್ಲಿರುವಂತಹ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟ್ ಆಗಿರ್ಬೋದು, ಟ್ರೇಯಲ್ಲಿರುವಂತಹ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟ್ಗೂ ತುಂಬ ವ್ಯತ್ಯಾಸ ಇದೆ. ಬೌಲಲ್ಲಿರುವಂತಹ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟು ಗ್ರೋತು ತುಂಬ ಬೇಗ ಆಗ್ತಾ ಇದೆ, ಅದ್ರ ಜೊತೆಗೆ ಬುಷಿಯಾಗಿ ಕಾಣ್ತಾ ಇದೆ. ಟ್ಯಾಗ್ ಮಾಡಿರುವಂತಹ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟಲ್ಲಿ ಎಲೆಗಳ ಗ್ರೋತಿಂಗು ತುಂಬ ನಿಧಾನವಾಗಿ ಆಗ್ತಾ ಇದೆ, ಬುಷಿಯಾಗಿ ಕಾಣ್ತಾ ಇಲ್ಲ. ತುಂಬ ಬೇಗ ಗ್ರೋತ್ ಆಗಬಾರ್ದು ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟ್, ತುಂಬ ಬುಷಿಯಾಗಿ ಕಾಣ್ತಾ ಇರಬೇಕು, ಅದು ತುಂಬ ಗ್ರೋತ್ ಆಗಬಾರ್ದು. ತುಂಬ ನಿಧಾನವಾಗಿ ಗ್ರೋತ್ ಆಗಬೇಕು ಅಂದರೆ ಟ್ಯಾಗನ್ನು ತೆಗಿಬಾರ್ದು, ಅದೇ ರೀತಿ ಹಾಕಿಟ್ಕೊಳ್ಬೇಕು. ಟ್ಯಾಗ್ ಇದೆಯಲ್ಲ ಅದೇ ರೀತಿ ಹಾಕಿಟ್ಕೊಳ್ಬೇಕು. ತುಂಬ ಬುಷಿಯಾಗಿ ಕಾಣಬೇಕು, ತುಂಬ ಬೇಗ ಗ್ರೋತ್ ಆಗಬೇಕು ಪ್ಲ್ಯಾಂಟು ಅನ್ನೋದಾದರೆ ಕಂಪ್ಲೀಟಾಗಿ ಟ್ಯಾಗನ್ನು ರಿಮೂವ್ ಮಾಡಿ ಬೌಲಿಗೆ ಹಾಕಿಟ್ಕೊಳ್ಬೇಕು. ಕಟ್ ಮಾಡಿರುವಂಥ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟಿಗೆ ಎಷ್ಟು ದಿನಕ್ಕೊಮ್ಮೆ ನೀರನ್ನು ಹಾಕ್ಕೊಳ್ಬೇಕು, ಯಾವ ನೀರನ್ನು ಹಾಕಬೇಕು, ಯಾವ ರೀತಿ ಕೇರ್ನ ತಗೊಳ್ಬೇಕು, ಎಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ಬೇಕು ಅನ್ನೋದು ಕೂಡ ತಿಳ್ಕೊಳ್ಬೇಕು. ಬ್ಯಾಂಬೋನ ನಾನು ಟ್ಯಾಗ್ ಮಾಡ್ತೀನಿ ಅನ್ನೋದಾದರೆ ಕಂಪ್ಲೀಟಾಗಿ 1/2 ಇಂಚಿನಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಬೇಕು. ಈಗ ಬೌಲಲ್ಲಿ ಹಾಕಿಟ್ಕೊಳ್ತಿದ್ದೀನಿ, ಟ್ಯಾಗನ್ನು ಹಾಕ್ತಾ ಇಲ್ಲ, ನಾನು ಕಂಪ್ಲೀಟಾಗಿ ಟ್ಯಾಗ್ನ ಮಾಡ್ತಾ ಇಲ್ಲ, ಬ್ಯಾಂಬೋನ ಕಂಪ್ಲೀಟಾಗಿ ಬೌಲಿಗೆ ಹಾಕಿಟ್ಕೊಳ್ತಿದ್ದೀನಿ ಅನ್ನೋದಾದರೆ 1 ಇಂಚಿನಷ್ಟು ನೀರನ್ನು ಹಾಕಿಟ್ಕೊಳ್ಬೇಕು ಬ್ಯಾಂಬೋಗೆ. ಬ್ಯಾಂಬೋದಲ್ಲಿ ಚಿಗುರು ಬಂದ ಮೇಲೆ ನೀರನ್ನು ಜಾಸ್ತಿ ಹಾಕ್ಕೊಳ್ಬೋದು, ಅದುವರೆಗೂ 1 ಇಂಚಿನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಕಂಪ್ಲೀಟಾಗಿ ಟ್ಯಾಗ್ ಮಾಡ್ತಾ ಇಲ್ಲ, ನಾನು ಬೌಲಿಗೆ ಹಾಕಿಟ್ಕೊಳ್ತೀನಿ ಅನ್ನೋದಾದರೆ 1 ಇಂಚಿನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಬೌಲಿಗೆ ಹಾಕ್ತಾ ಇಲ್ಲ, ಟ್ಯಾಗನ್ನು ಮಾಡ್ಕೊಳ್ತಾ ಇದ್ದೀನಿ ಅನ್ನೋದಾದರೆ 1/2 ಇಂಚಿನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಕಂಪ್ಲೀಟಾಗಿ ಹೊಸ ಚಿಗುರು ಬಂದ ಮೇಲೆ ನೀರನ್ನು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು. ವೀಕಲ್ಲೂ ಕೂಡ 1 ಟೈಮ್ ಹಾಕ್ಕೊಳ್ಬೋದು, ಇಲ್ಲ ಮಂತ್ಲಿ 1 ಟೈಮ್ ಹಾಕ್ಕೊಳ್ಬೋದು. ಬೌಲಲ್ಲಿರುವಂತಹ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟಿಗೆ ಮಂತ್ಲಿ 1 ದಿನ ಹಾಕ್ಕೊಳ್ಬೋದು, ಆದರೆ 1 ಇಂಚಿನಷ್ಟು ನೀರು ಇರುತ್ತೆ ಅಲ್ವ, ಹಾಗಾಗಿ ಟ್ರೇಯಲ್ಲಿ ಇಟ್ಟಿರುವಂಥ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟಿಗೆ 15 ಡೇಸಿಗೆ ಇಲ್ಲ 20 ಡೇಸಿಗೆ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಅಬ್ಸರ್ವ್ ಮಾಡಿ ನೋಡಬೇಕು ನೀರಿನ ಕಂಟೆಂಟು ಪಾಟಲ್ಲಿ ಎಷ್ಟಿದೆ ಅನ್ನೋದನ್ನು ನೋಡಿ ನೀರನ್ನು ಹಾಕ್ಕೊಳ್ಬೇಕು. ತುಂಬ ನೀರನ್ನು ಕೂಡ ಹಾಕ್ಕೊಳ್ಬಾರ್ದು, ತುಂಬ ಕಡಿಮೆ ನೀರು ಆಗಬಾರ್ದು, ತುಂಬ ಜಾಸ್ತಿ ನೀರು ಆಗಬಾರ್ದು. ಎಷ್ಟು ನೀರು ಪ್ಲ್ಯಾಂಟಿಗೆ ಅಗತ್ಯ ಇದೆ, ಗ್ರೋತ್ ಆಗ್ತಾ ಇದೆ, ಹೊಸದಾಗಿ ಚಿಗುರು ಬರ್ತಾ ಇದೆ, ತುಂಬ ಬುಷಿಯಾಗಿ ಪ್ಲ್ಯಾಂಟ್ ಇದೆ ಅನ್ನೋದಾದರೆ ನೀರಿನ ಅವಶ್ಯಕತೆ ಜಾಸ್ತಿನೇ ಇರುತ್ತೆ. ಈಗ ಹೊಸದಾಗಿ ಕಟ್ಟಿಂಗ್ ಮಾಡಿರುವಂತಹ ಸ್ಟಿಕ್ಗಳನ್ನು ಹಾಕಿಟ್ಕೊಳ್ತಿರೋದ್ರಿಂದ ಕಂಪ್ಲೀಟಾಗಿ 1/2 ಇಂಚಿನಷ್ಟು ನೀರು ಇಲ್ಲ 1 ಇಂಚಿನಷ್ಟು ನೀರನ್ನು ಮಾತ್ರ ಹಾಕ್ಕೊಳ್ಬೇಕು. ಕೆಲವೊಂದು ಸಲ ನಾವೇ ರೀಪೋರ್ಟ್ ಮಾಡಿರುವಂಥ ಸ್ಟಿಕ್ಗಳಾಗಿರ್ಬೋದು, ನರ್ಸರಿಯಿಂದ ತಂದಿರುವಂತಹ ಬ್ಯಾಂಬೋ ಆಗಿರ್ಬೋದು, ತುಂಬ ಹೆಲ್ದಿಯಾಗಿ ಕಾಣ್ತಾ ಇರುತ್ತೆ, ಹೊಸದಾಗಿ ಚಿಗುರು ಕೂಡ ಬಂದಿರುತ್ತೆ, ಸಡನ್ನಾಗಿ ಡಲ್ ಆಗುತ್ತೆ, ಇಲ್ಲ ಅಂದರೆ ಸ್ಟಿಕ್ಗಳೇ ಕೊಳಿತಾ ಬರುತ್ತೆ. ಯಾಕೆ ತುಂಬ ಟೈಮು ತುಂಬ ಹೆಲ್ದಿಯಾಗಿಯೇ ಕಾಣ್ತಾ ಇತ್ತು, ಯಾಕೆ ಈ ರೀತಿ ಆಯಿತು ಅಂದಾಗ ನೀರಿನ ಪ್ರಾಬ್ಲಮ್ಮು ಕೂಡ ಆಗಿರುತ್ತೆ ಪ್ಲ್ಯಾಂಟಿಗೆ. ಡೈರೆಕ್ಟಾಗಿ ಟ್ಯಾಪಲ್ಲಿ ಹಿಡಿದಿರುವಂತಹ ನೀರನ್ನು ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟಿಗೆ ಹಾಕೋದ್ರ ಬದಲಾಗಿ ಫಿಲ್ಟರ್ ಆಗಿರುವಂಥ ನೀರನ್ನು ಹಾಕೋದ್ರಿಂದ ಪ್ಲ್ಯಾಂಟು ಕೊಳೆಯೋದು ಇಲ್ಲ, ಗಿಡನೂ ಕೂಡ ಡಲ್ ಆಗೋದಿಲ್ಲ. 15 ಡೇಸು ಮಂತಿಗೆ ಒಂದ್ಸಲ ಹಾಕ್ಕೊಳ್ಬೋದು ನೀರನ್ನು. ತುಂಬ ಈಸಿಯಾಗಿ ಮೇಂಟೈನ್ ಮಾಡುವಂತಹ ಪ್ಲ್ಯಾಂಟ್ ಅಂದರೆ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟೂ ಕೂಡ ಒಂದು.
ತುಂಬ ಚೆನ್ನಾಗಿ ಆಗಿದೆ ಅನ್ನೋದಾದರೆ ಮಂತ್ಲಿ ಒಂದು ದಿನವೂ ಕೂಡ ನೀರನ್ನ ಹಾಕ್ಕೊಳ್ಬೋದು. ಒಂದು ಬೆನಿಫಿಟ್ ಏನು ಅಂದರೆ ಬೌಲಲ್ಲಿ ಹಾಕಿಡೋದ್ರಿಂದ 1 ಇಂಚಿನಷ್ಟು 2 ಇಂಚಿನಷ್ಟು ನೀರನ್ನು ಹಾಕಿಟ್ಕೊಳ್ಬೋದು. ಟ್ರೇಯಲ್ಲಿ ಹಾಕಿಡೋದ್ರಿಂದ ಏನಾಗುತ್ತೆ, ಒಂದು ಅರ್ಧ ಇಂಚಿನಷ್ಟು ನೀರನ್ನು ಮಾತ್ರ ಹಾಕ್ಕೊಳ್ಳೋಕ್ಕೆ ಆಗುತ್ತೆ. ಹಾಗಾಗಿ 15 ಡೇಸಿಗೆ ಒಂದು ಸಲ ಹಾಕ್ಕೊಳ್ಬೇಕಾಗುತ್ತೆ. ಬೌಲಲ್ಲಿ ಇಡ್ತೀನಿ ಅಂದರೆ 1 ಮಂತಿಗೆ ಒಂದು ಸಲ ಹಾಕ್ಕೊಳ್ಬೋದು. ತುಂಬ ಹೆಲ್ದಿಯಾಗಿ ಬರುತ್ತೆ ಪ್ಲ್ಯಾಂಟು. ಒಂದು ಏನಂದರೆ ನೀರಿನ ಪ್ರಾಬ್ಲಮ್ಮು, ನೀರಲ್ಲಿ ಯಾವುದೇ ರೀತಿಯ ಬ್ಲೀಚಿಂಗ್ ಬಳಸಿರುವಂತಹ ನೀರನ್ನು ಹಾಕ್ಕೊಳ್ಬಾರ್ದು ಪ್ಲ್ಯಾಂಟಿಗೆ. ಫಿಲ್ಟರ್ ಆಗಿರುವಂಥ ನೀರನ್ನು ಬಳಸೋದ್ರಿಂದ ಪ್ಲ್ಯಾಂಟು ಕೂಡ ತುಂಬ ಬುಷಿಯಾಗಿಯೂ ಬರುತ್ತೆ, ತುಂಬ ಹೆಲ್ದಿಯಾಗಿಯೂ ಕೂಡ ಬರುತ್ತೆ. ನೀರಲ್ಲಿ ಹಾಕಿರುವಂಥ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟಿಗೆ ಯಾವುದೇ ರೀತಿಯ ಫರ್ಟಿಲೈಸರ್ ಬೇಡವಾ ಅನ್ನೋದಾದರೆ ಖಂಡಿತವಾಗಿಯೂ ಬೇಡ. ನೀರಲ್ಲಿ ಹಾಕಿರುವಂಥ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟಿಗೆ ನೀರೇನೇ ಫರ್ಟಿಲೈಸರು. ಫಿಲ್ಟರ್ ಆಗಿರುವಂಥ ನೀರನ್ನು ಹಾಕ್ಕೊಳ್ಬೇಕು. ಅದರಲ್ಲೂ ವೀಕ್ಲಿ ನೀರನ್ನು ಚೇಂಜ್ ಮಾಡಬಾರ್ದು. ನೀರನ್ನು ಹಾಕ್ಕೊಳ್ಬೇಕು, ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ತಾ ಹೋಗಬೇಕು ಹೊರತು ನೀರನ್ನು ಚೇಂಜ್ ಮಾಡ್ತಾ ಹೋಗಬಾರ್ದು. ಆ ಟೈಮಲ್ಲಿ ನೀರನ್ನು ಚೇಂಜ್ ಮಾಡ್ಕೊಬೇಕು ಅಂದರೆ 1 ತಿಂಗಳಿಗೊಮ್ಮೆ ಇಲ್ಲ 2 ತಿಂಗಳಿಗೊಮ್ಮೆ ಎಲೆಗಳನ್ನು ಕ್ಲೀನ್ ಮಾಡ್ಕೊಳ್ತೀವಿ ಅಲ್ವಾ, ಆ ಟೈಮಲ್ಲಿ ನೀರನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಬೇಕು. ಯಾಕೆ ಅಂದರೆ ಎಲೆಗಳ ಮೇಲೆ ಡಸ್ಟ್ ಕೂತಿರುತ್ತೆ. ಎಲೆಗಳನ್ನೆಲ್ಲ ಕ್ಲೀನ್ ಮಾಡಿದಾಗ ಡಸ್ಟ್ ಕಂಪ್ಲೀಟಾಗಿ ಬುಡದಲ್ಲಿರುವಂಥ ನೀರಲ್ಲಿ ಕಲೆಕ್ಟ್ ಆಗುತ್ತೆ. ಹಾಗಾಗಿನೇ ಆ ಟೈಮಲ್ಲಿ ಮಾತ್ರ ನೀರನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿ ಹೊಸದಾಗಿ ಫಿಲ್ಟರ್ ಆಗಿರುವಂಥ ನೀರನ್ನು ಪ್ಲ್ಯಾಂಟಿಗೆ ಹಾಕ್ಕೊಳ್ಬೇಕು. ಮಣ್ಣಲ್ಲಿ ಹಾಕಿರುವಂತಹ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನು ನೀರಿಗೆ ಹಾಕ್ಕೊಳ್ಳೋದು, ನೀರಲ್ಲಿರುವಂಥ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನು ಮಣ್ಣಿಗೆ ಹಾಕ್ಕೊಳ್ಳೋದನ್ನು ಮಾಡಬಾರ್ದು. ಅದರಲ್ಲೂ ಮಣ್ಣಲ್ಲಿ ಇರುವಂತಹ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿ ಬೆಳೆದಿದೆ. ಆ ಪ್ಲ್ಯಾಂಟಲ್ಲಿ ಇರುವಂತಹ ಕೊನೆನ ಕಟ್ ಮಾಡಿ ನೀರಿಗೆ ಹಾಕೊಳ್ತೀನಿ ಅನ್ನೋದ್ರೆ ತುಂಬ ಹೆಲ್ದಿಯಾಗಿಯೂ ಬರುತ್ತೆ, ತುಂಬ ಬುಷಿಯಾಗಿಯೂ ಬರುತ್ತೆ ಪ್ಲ್ಯಾಂಟು. ಆದರೆ ಮಣ್ಣಿಗೆ ಹಾಕಿರುವಂಥ ಪ್ಲ್ಯಾಂಟು ತುಂಬ ಡಲ್ಲಾಗಿ ಬರ್ತಾ ಇದೆ ಅಂತ ಹೇಳಿ ಅದನ್ನು ನೀರಿಗೆ ಹಾಕ್ಕೊಳ್ಳೋದು. ನೀರಲ್ಲಿರುವಂಥ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟೂ ಕೂಡ ಒಂದೊಂದು ಟೈಮು ಮಣ್ಣಿಗೆ ಹಾಕಿದಾಗ ಸಡನ್ನಾಗಿ ಗ್ರೋತಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಒಂದೊಂದು ಟೈಮಲ್ಲಿ ಏನಾಗುತ್ತೆ, ಕಂಪ್ಲೀಟಾಗಿ ಗಿಡ ಕೊಳ್ತೋಗ್ಬಿಡುತ್ತೆ. ಹಾಗಾಗಿನೇ ಆದಷ್ಟು ನೀರಲ್ಲಿರುವಂಥ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನು ನೀರಲ್ಲೇ ಹಾಕಿಟ್ಕೊಳ್ಬೇಕು. ಮಣ್ಣಲ್ಲಿರುವಂಥ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನು ಮಣ್ಣಿಗೆ ಹಾಕಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಆದಷ್ಟು ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ, ಇಂಡೋರ್ ಪ್ಲ್ಯಾಂಟಾಗಿ ಬಳಸ್ತಾ ಇದ್ದೀನಿ ಅನ್ಬೇಕಾದ್ರೆ ಆದಷ್ಟು ಗಾಳಿ ಬೆಳಕು ಇರೋ ಜಾಗದಲ್ಲಿ ಪ್ಲ್ಯಾಂಟನ್ನು ಇಡಿ. ಗಾಳಿ ಬೆಳಕು ಇಲ್ಲ ಅಂದ್ರೂ ಕೂಡ ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿಯೇ ಬೆಳೆಯುತ್ತೆ. ಆದರೆ ಗಾಳಿ ಬೆಳಕು ತುಂಬ ಜಾಸ್ತಿ ಇರೋ ಕಡೆ ಪ್ಲ್ಯಾಂಟನ್ನು ಇಡೋದ್ರಿಂದ ಪ್ಲ್ಯಾಂಟು ಕೂಡ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇರುತ್ತೆ. ಔಟ್ಡೋರಲ್ಲಿ ಇರುವಂತಹ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನು ಇಂಡೋರಲ್ಲೇ ಇಟ್ಕೊಳ್ಬೇಕು. ಔಟ್ಡೋರಲ್ಲಿ ಇರುವಂಥ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನು ಔಟ್ಡೋರಲ್ಲೇ ಇಟ್ಕೊಳ್ಬೇಕು. ಇಂಡೋರಲ್ಲಿ ಇಟ್ಟಿರುವಂಥ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನು ಔಟ್ಡೋರಲ್ಲಿ ಇಡೋದು ಸ್ವಲ್ಪ ದಿನ, ಇನ್ನೂ ಸ್ವಲ್ಪ ದಿನ ಇಂಡೋರಲ್ಲಿ ಇಡೋದನ್ನು ಮಾಡಬಾರ್ದು. ಕಂಪ್ಲೀಟ್ ಇಂಡೋರಲ್ಲಿ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನು ಇಟ್ಕೊಳ್ಬೋದು. ಯಾಕೆ ಅಂದರೆ ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ಗಳಲ್ಲಿ ಒಂದಾಗಿದೆ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟ್. ಇಷ್ಟು ನೀರಲ್ಲಿ ಹಾಕಿಟ್ಕೊಳ್ಳುವಂಥ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಹಿತಿನ ಕೊಟ್ಟಿದ್ದೀನಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.